ಹಲೋ ಮ್ಯಾಜಿಕ್ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಪ್ರಸಾದಿ ಅಂತೂ ಇಂತೂ ಬಂದಿಳಿತಾನೆ. ಬಂದಿಳಿತಿದ್ದಾಗನೆ ಏನು ಅವನು ನೋಡಕ್ಕಾಗಲ್ಲ. ಅಯ್ಯೋ 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 ಅಯ್ಯೋ, ಹೇಗಿದ್ಯಾ ಆಂಟಿ, ನಿನ್ಗೇನು ವಯಸ್ಸೇ ಆಗಲ್ವಾ, 16ರಲ್ಲೇ ಇದೆಯಲ್ಲ ಅಂತ ಹೇಳಿ ಚಂದ್ರಕನ್ನ ಏನ್ ಖುಷಿ ಪಡಿಸ್ತಾನೆ. ಖುಷಿ ಪಡಿಸಿದಾಗನೆ ಜೊತೆಗೆ ಮಮ್ಮಿ ಎಲ್ಲೋ ಸುಟ್ಟೋದ್ ವಾಸನೆ ಬರ್ತಾ ಇದೆಯಲ್ಲ, ಎಲ್ಲಿ ಹೊಟ್ಟೆ ಹುರ್ಕೋಬೇಡ ಮಾವ, ಬಾ ಅವ್ರಾಗೇನೆ, ಯಾಕೆ ನೀನ್ ಹಾಗೆಲ್ಲ ಬೇಸರ ಮಾಡ್ಕೊಡ್ತೀಯ, ತಗೊಳ್ರಿ ಇದನ್ನ ಅಂತಾರೆ. ಹೌದೌದು ಬಿಡು, ಯಾವ ಚೀರಲ್ಲಿ ಬಂದಿದ್ದಾನೆ ಅಂದ್ರೆ ಈ ಬೆಲೆನು ಈ ಅವತಾರ ನೋಡಕ್ಕಾಗಲ್ಲ. ಮಮ್ಮಿ ಸುಮ್ಮನಿರಿ, ನನ್ ಮಗ ಚೆನ್ನಾಗಿದ್ದಾನೆ, ಯಾಕಷ್ಟು ಹೊಟ್ಟೆ ಹುರ್ಕೋತೀರಾ ಅಂತೆ. ಎಲ್ಲ ಎಲ್ಲಿ ಮಮ್ಮಿ ಅಂತೆ. ಎಲ್ಲ ನಿನ್ಗೋಸ್ಕರ ನೀ ಕಾದಿದ್ದಾರೆ ಕಣೋ ಪ್ರಸಾದಿ, ಬಾರೋ ಕರ್ಕೊಂಡು ಹೋಗ್ತೀನಿ ನಡೀರಿ ಅಂತ ಹೇಳಿ ಒಳಗ್ ಬರ್ತಾರೆ. ಬರ್ತಿದ್ದಾಗೇನೆ ಅಯ್ಯೋ 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 ಅಯ್ಯೋ, ನನ್ನ 1966 ಸುಲೋಚನಾ ಸುಲೋಚನಾ, ಅವತ್ತು ನಾನು ಪ್ರೇಮ್ನಲ್ಲಿ ನನ್ನ ಸುಲೋಚನನ್ನ ನೋಡಿದೆ, ಅವತ್ತಿಗೆ ನನ್ನ ಜೀವನ ಮುಗದೇ ಹೋಯ್ತು ಅಂತ ಅನ್ಕೊಂಡೆ. ಅದೇ ಸುಲೋಚನಾ ಈಗ ಮನಸ್ವಿನಿಯಾಗಿ ಬಂದಿದ್ದಾಳೆ 26 ಅಲ್ಲಿ. ಸುಲೋಚನಾ ಏನೇ ಆಗ್ಲಿ, ನೀನ್ ಇದಾನಲ್ಲ ಇವನು ವಿಕಾಸ, ಇವನು ಕಾಮುಕ, ಅತಿ ಕಾಮುಕ, ಇವನು ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದ ಗೊತ್ತಾ ಇವನು. ಏನೇ ಆಗ್ಲಿ ನನ್ನ ಸುಲೋಚನಾ ನನಗಾಗಿ ಬಂದಿದ್ದಾಳೆ ಮತ್ತೆ. ಬಾ ನಡಿ, ಓಲ್ಡ್ ಮನ್ ನಡಿಯ ಕಡೆಗೆ ಅಂತೇಳಿ ಸಂಗೀತ ನೋಡ್ತಾನೆ. ನೋಡ್ಬಿಟ್ಟು ಇಲ್ಲಿ ಉಚಿತ ಬಂದಿದ್ದಿವೆ ಈ ಬಲೂನ್ ಹಿಡ್ಕೊಂಡು ನಿಂತಿರ್ತಾನೆ. ನಿಂತ್ಕೊಂಡು ನನ್ನ ಮನಸ್ವಿನಿಗೆ, ನನ್ನ ಸುಲೋಚನಾ, ಇದು ಬರೀ ಬಲೂನ್ ಅಲ್ಲ, ಇದು ನನ್ನ ಆರ್ಟ್ಗಳಿವೆಲ್ಲ ಅಂತ ಹೇಳಂತಾನೆ. ಮಧ್ಯದಲ್ಲಿ ಅಜಿತನಿಗೆ ಎಲ್ಲಿರ್ತದೆ ಸಿಟ್ಟು ಬಂದಿದ್ದು ಪಟ 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 ಎಲ್ಲ ಹೊಡೆದಾಕ್ಬಿಡ್ತಾನೆ. ಅಯ್ಯೋ ನೋಡು ಮಮ್ಮಿ, ಅಲ್ಲ ಅಜಿತ ಯಾಕೋ ಹೊಡ್ದೆ ಅಂತ ಕೇಳ್ತಾಳೆ ರಾಧಾ. ಕೇಳಿದ ತಕ್ಷಣ ಏನಿಲ್ಲ ಬಿಡಿ ಚಿಕ್ಕಮ್ಮ ಅಂತ ಹೇಳಿ ಸುಮ್ಮನಾಗ್ತಾನೆ. ಅಂದ್ರೆ ಅಜ್ಜಿ ಕೂತ್ಕೊಂಡು ಪಾಪ ಅಜ್ಜಿ ಹತ್ರ ಬರ್ತಾನೆ. ಅಜ್ಜಿ ಹತ್ರ ಬಂದ್ಬಿಟ್ಟು ಮಂದಾಕಿನಿ ಏನ್ ಹೇಳಿ, ನನ್ನ ಸುಲೋಚನಾ ನನಗಾಗಿ ಬಂದಿದ್ದಾಳೆ, 1966 ಸುಲೋಚನಾ ಅಂತಾರೆ. ಇಲ್ಲಿ ಒಳಗ್ ಬಂದ್ಬಿಟ್ಟು ಅಜಿತನ ಜೊತೆ, ಅಲ್ಲ ವಿಕಾಸ, ನೀನು ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದೆ, ಎರಡನೆಯವನಾಗಿ ಅತೀ ಕಾಮುಕ, ನೀನು ನೋಡಿದ ತಕ್ಷಣ ಮನೆ ಹೆಣ್ಮಕ್ಳೆಲ್ಲ ಬಾಗಿಲು ಮುಚ್ಕೊಬಿಡ್ತಿದ್ರು, ವಿಕಾಸ ಬಂದ ಅಂತ. ಆ ತರ ಮೋಸ್ಟ್ ವಾಂಟೆಡ್ ಲಿಸ್ಟ್ ಅಲ್ಲಿ ಇದ್ದೆ. ಸರಿ, ಎರಡನೇವ್ರು ನಾನಾದ್ರೆ ಮೊದಲನೇವ್ರು ಯಾರು ಅಂತ ಅಜ್ಜಿತ್ ಕೇಳ್ತಾನೆ. ಅಯ್ಯೋ ನೀನ್ ಬೇಸರ ಮಾಡ್ಕೋತೀಯ ಅಂತ ನಾನು ಹೇಳಿಲ್ಲ, ಮೊದಲನೇವನು ನೀನೇ, ಏನ್ ಹೇಳಿ ಆ ಕಥೆನ ಅಂತಾರೆ. ಅಷ್ಟ್ರಲ್ಲಿ ಈ ಕಡೆ ಶ್ರವಣ್ಣು ಹಾಗೇನೆ ಭೂಮಿ ಊಟ ತಿನ್ನಿಸ್ತಾ ಇರ್ತಾಳೆ ಶಾರದಮ್ಮನಿಗೆ. ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅಜಿತ ಸತ್ಯನ ಮಾತಾಡ್ತಾರೆ. ಏನ್ ಸತ್ಯಣ್ಣ ಇದು, ಏನು ಅನ್ಕೊಂಡಿದ್ನ ಸತ್ಯಣ್ಣ, ಇದ್ಯಾವ್ದು ಒಂದು ಎಡವಟ್ಟು ಬಂದೈತಲ್ಲ ಸತ್ಯಣ್ಣ, ಹೆಂಗ್ ಮ್ಯಾನೇಜ್ ಮಾಡೋದು ಅದಕ್ಕೆ ಸತ್ಯ ಅಂತ ಕಾಣೋ, ಅದ್ ಹೆಂಗ್ ಮ್ಯಾನೇಜ್ ಮಾಡೋದು, ಇದೇ ಒಂಥರ ಊಳಾಗಂಗ್ ಕಾಣ್ತಾ ಇದೆ ನಮ್ಗೆ ಅಂತ ಹೇಳಂತಾರೆ. ಸರಿ, ಊಟ ತಿನ್ನಿಸ್ತಾ ಇದ್ರೆ ಅಶ್ವಿನಿ ಬಂದ್ಬಿಟ್ಟು ನಾನ್ ತಿನ್ನಿಸ್ತೀನಿ ಕೊಡು ಭೂಮಿ ಅಂತ ಕೇಳಿಸ್ಕೊತಾಳೆ. ಕೊಡ್ತಿದ್ದಾಗೇನೆ ಸರಿ ತಿನ್ನಿಸ್ತಾ ಇರ್ತಾರೆ. ರಾಧಾ ಬಂದ್ಬಿಟ್ಟು ಬಾವ ನಿಮ್ಮನ್ನು ಮನಸ್ವಿನಿ ಕರಿತಾ ಇದಾರೆ ಅತ್ತೆ, ಸರಿ ಅಂತ ಒಳಕ್ ಹೋಗ್ತಾರೆ. ಅಷ್ಟರಲ್ಲಿ ಅಜಿತ ಸತ್ಯಣ್ಣ ಅಯ್ಯೋ ನಿಂದಜ್ಜಿ ಏನೋ ಮಾಡ್ಬಿಡ್ತಾರೆ, ನಡಿ 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 ಅಂತ ಹೇಳಿ ಇಬ್ರು ಒಳಕ್ ಬರ್ತಾರೆ. ಒಳಕ್ ಬರ್ತಿದ್ದಾಗೇನೆ ಅಜ್ಜಿ ಇದ್ದವರು ನೋಡಿ, ನನ್ನ ಮಗ, ನಾವ್ ಆಡ್ಸಿ ನಾವು ಬೆಳೆಸಿ ಸಾಕ್ತಂತ ನಮ್ಮ ಮಗ ಇವತ್ತು ನೀನ್ ಮದ್ವೆ ಆಗೋಕೆ ಒಪ್ಕೊಂಡಿದ್ದಾನೆ ಮನಸ್ವಿನಿನ. ಅದಲ್ಲದೆ ಮದ್ವೆ ಖರ್ಚನ್ನೆಲ್ಲ, ಅಂದ್ರೆ ಎಲ್ಲ ಭಾರ ಆಗ್ಬಾರ್ದು, ಅವ್ರ ರಿಟೈರ್ಡ್ ಆಫೀಸರು, ಅವ್ರಪ್ಪ ಹುಡುಗಿ ಅಪ್ಪ ಅಂತ ಹೇಳಿ ಎಲ್ಲ ಮದ್ವೆ ಖರ್ಚನ್ನೆಲ್ಲ ಕೈ ಒರೆಸ್ತಾರಲ್ಲ, ಟಿಶ್ಯೂ ಪೇಪರ್ ಅದ್ರ ಸಹಿತವಾಗಿ ಎಲ್ಲ ಅವನ್ದೇ ಖರ್ಚು. ಅದಂತಿದ್ದಾಗೇನೆ ಎಲ್ಲ ಸಿಟ್ಟಿಗೆದ್ಬಿಡ್ತಾರೆ. ಅಜಿತ ಇದ್ದನು, ಏನ್ ನಿಂಗ ಅಂದ್ರೆ ನಮ್ಮ ಮಾವನ್ಗೇನು ಗತಿ ಇಲ್ಲ ಅಂತಲ್ಲ, ಏನ್ ಹೇಳ್ತಾ ಇದೀಯ ಅಜ್ಜಿ ಅಂತಾರೆ. ಅಷ್ಟರಲ್ಲಿ ಕೇಶವನು ಇದು ಯಾಕೋ ಅತಿ ಆಯ್ತು ಅಂತ ಅನ್ನಿಸ್ತಾ ಇಲ್ವಾ ಅಂತಾರೆ. ಮಾವ ಏನ್ ಸುಮ್ಮನೆ ಕೂತಿದ್ರಲ್ಲ, ಮಾತಾಡಿ ನೀವು ಅಂತ ಅಂದಿನ ಅಜಿತ. ಶ್ರವಣ ಹೌದೌದು, ಏನು ನೀನ್ ಹಾಗಂದ್ರೆ ನನಗೂ ಪೆನ್ಷನ್ ಬರ್ತದೆ, ರಾಮಣ್ಣ ಇದ್ದರು ನನ್ ಬಾಮ ಇದಂಗೆ ಪೆನ್ಷನ್ ಬರ್ತದೆ ಬೇಕಾದಷ್ಟು, ಅದಕ್ಕೆ ದೇವಿಯಾನಿ ಅಂತಾಳೆ, ನಮ್ ಬಾವಂಗೆ ಕೂತ್ಕೊಂಡು ಕರಗ್ಲಾರ್ದಷ್ಟು ಆಸ್ತಿ ಇದೆ ಗೊತ್ತಾ ಸಂಗೀತ ಅಂತಾರೆ. ನನ್ನ ತಮ್ಮ ಲಾಯರ್ಗೂ ಕೂಡ ಕೆಲಸ ಮಾಡ್ತಾ ಇದ್ದೇನೆ, ಪೆನ್ಷನ್ ಕೂಡ ಬರುತ್ತೆ ಗೊತ್ತಾ. ಅದಕ್ಕೆ ಕೊನೆಗೆ ಇವಳು ಅಂತಾಳೆ, ಯಾರು ಅಂಜು, ಅಲ್ಲ ನಮ್ ದೊಡ್ಡಪ್ಪನ ಇಲ್ಲಿವರೆಗೂ ಯಾರು ಅವಮಾನಿಸಿರ್ಲಿಲ್ಲ, ನೀನು ಅವಮಾನಿಸ್ತೀಯ,
ಎಲ್ಲ ಸುತ್ಕೊಬಿಡ್ತಾರೆ. ಆನಂತರ ಸತ್ಯನ ಬರ್ತಾರೆ, ನೀನು ಆಫ್ಟರ್ ಇಷ್ಟಿದೆಯಾ, ನೀನಿಗೆಲ್ಲ ಅಂತೀಯ ಅಂತ ಹೇಳಂತಾರೆ. ಎಲ್ಲ ಸುತ್ಕೊಬಿಡ್ತಾರೆ ಪಾಪ ಅವ್ರ ಮೇಲೆ. ನಾನಂತರ ಸಮಾಧಾನ ಮಾಡ್ತೀನಿ, ಅಲ್ಲ ನಮ್ಮ ಪರಮೇಶ್ವರ್ ಏನ್ ಅನ್ಬೇಕು ಅನ್ಬಾರ್ದು ಅಂದ ಅಂತ ಈಗ ಆಡ್ತಿದ್ದೀರಾ ಹೇಳಿ, ಮದ್ವೆ ವಹಿಸ್ಕೋತೀನಿ ಅಂತ ಅನ್ನಪ್ಪ. ಹೌದು ಮತ್ತೆ ತಪ್ಪಲ್ವಾ ಅದು? ಅದಕ್ಕೆ ಕೇಶವಣ್ಣ ಅಂತಾರೆ, ಹೌದು ತಪ್ಪಲ್ವಾ ಹಾಗ ಅನ್ನೋದು? ಆಯ್ತು ಬಿಡಿ, ಈಗ ಅದು ಬಿಡಿ ಬಿಟ್ಟು ಹಾಕಿ. ಈಗ ಮನಸ್ವಿನಿ ಜೊತೆ ನಮ್ಮ ಹುಡುಗ ಮಾತಾಡ್ಬೇಕಂತೆ, ಅದಕ್ಕೆ ತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅದಕ್ಕೆ ಸಂಗೀತ ಇದ್ರು, ಅಲ್ಲತ್ತೆ ನೀವು ಮದ್ವೆ ಆಗೋವರೆಗೂ ಕೂಡ ನೋಡಕ್ಕೆ ಬಿಡ್ತೀರ ಅಂತಂದ್ರೆ ಇದೇನಿದ್ದು? ಅದಕ್ಕೆ ರಾಮಾಯಣ ಅಂತ, ಅದಾಗಲ್ಲ, ನಮ್ಮ ಅಮ್ಮ ಎಲ್ಲ ತಪ್ಪಾಗ ಅಂದ್ಬಿಟ್ಟಿದಾರೆ, ಸಾಧ್ಯನೇ ಇಲ್ಲ. ಅಜಿತನು ಅಂತಾನೆ, ಮನೆಯೊಳಗೆ ಇಷ್ಟೊಂದು ಜಾಗ ಇಲ್ವಾ, ಇಲ್ಲೇ ಎಲ್ಲಾದ್ರೂ ಕೂತ್ಕೊಂಡು ಮಾತಾಡ್ಲಿ, ಕೇಶವನ್ ಇಷ್ಟು ದೊಡ್ಡ ಮನೆ ಇದೆ, ಎಲ್ಲಾದ್ರೂ ಮಾತಾಡ್ಲಿ ಅಂತ ಹೇಳಿ ಎಲ್ಲ ಧ್ವನಿಗೂಡಿಸ್ತಾರೆ. ಧ್ವನಿಗೂಡಿಸಿದಾಗೇನೆ ಅದಕ್ಕೆ ಅಜ್ಜಿ ಅಂತಾರೆ, ಅಲ್ಲ ಈಗ ಚಾಟಿಂಗು, ವಾಟ್ಸ್ಆ್ಯಪು, ಅದು ಇದು ಇನ್ಸ್ಟಾಗ್ರಾಮು ಅಂತ ಎಲ್ಲ ಬಂದಿದೆ, ಆಗಿರ್ಬೇಕಾದ್ರೆ ಮಾತಾಡೋದ್ರಲ್ಲಿ ತಪ್ಪೇನಿದೆ? ಅಪ್ಡೇಟ್ ಆಗ್ಬೇಕು, ಅಪ್ಡೇಟು ತಪ್ಪೇನಿಲ್ವಲ್ಲ, ಬಿಡು ಮಾತಾಡ್ಲಿ. ನಾನು ಒಬ್ಳನ್ನೇ ಕಳಿಸ್ತಾ ಇಲ್ಲ, ಮಯೂರಿನೂ ಕೂಡ ಕಳಿಸ್ತಾ ಇದ್ದೀನಿ ಅಂತಾರೆ. ಆಗ್ಬೋದು ಅಂತಾರೆ. ಭೂಮಿ ಹೋಗೋಕ್ಕೆ ಅಂತ ಹೋಗ್ತಾಳೆ, ಹಿಡ್ಕೊಂಡು ನಿಲ್ಸ್ಕೊಳ್ತಾರ ಅವಳನ್ನ ಮಯೂರಿ. ಕೊನೆಗೆ ಆಮೇಲೆ ಎಲ್ಲ ಯಾವಾಗ ಒಪ್ಪಿಗೆ ಕೊಡ್ತಾಳೆ ಹಾಗೆ ಓಡ್ತಾಳೆ, ತಲೆ ಚೆಚ್ಕೊಳ್ತಾಳೆ. ಕೊನೆಗೆ ಆಚೆಗೆ ಅಜಿತನು ಬರ್ತಾನೆ, ರಾಧಾ, ಶ್ರವಣ್ಣು, ಸಂಗೀತ ಎಲ್ಲ ಬರ್ತಾರೆ ನೋಡೋಕೆ. ಇವನು ಏನು ಬಲೂನ್ ಅಂತೂ ಬಿಟ್ಟಿಲ್ಲ, ಇವನು ಬಲೂನ್ ಕಟ್ಕೊಂಡು ನಿಂತಿರ್ತಾನೆ. ಮೆಲ್ಲಿಗೆ ನಿನ್ ಸುಲೋಚನ, ಜೋಪಾನ, ಭದ್ರ ಕೂತ್ಕೋ ಅಂತಾನೆ. ಅಲ್ಲಿ ಫಸ್ಟ್ ಕೂತ್ಕೊಳ್ಳೆ ಮಯೂರಿ, ಅವನ ಹಿಂದೆ. ಮಯೂರಿ ಹಿಂದೆ ಪಾಪ ಇವಳು ಕೂತ್ಕೊಳ್ತಾಳೆ. ನಿಜಕ್ಕೂ ಪಾಪ ಮೆಚ್ಕೋಬೇಕಾ ಮಯೂರಿನ, ಅವಳೇ ಈ ಮನೆ ಸೊಸೆ ಆಗ್ಲಿ ಅಂತ ಬಯಸೋಣ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳು.